ಹಲೋ ಫ್ರೆಂಡ್ಸ್, ಸುಮಾರು ದೇವಸ್ಥಾನಗಳಲ್ಲಿ ಕೇಳಿರ್ತೀವಿ, ದೇವಿ ಓಡಾಡುವಂಥ ಸೌಂಡ್ ಕೇಳಿಸುತ್ತೆ, ಅಲ್ಲಿ ಗೆಜ್ಜೆ ಸೌಂಡ್ ಕೇಳುತ್ತೆ ಅಂತೇಳಿ ತುಂಬ ವೀಡಿಯೋಸ್ ನಾವು ನೋಡಿರ್ತೀವಿ. ಈ ರೋಡಿಗೆ ಮೊದಲು ಯಾರಾದರೂ ಬರಬೇಕಾದ್ರೆ ರಾತ್ರಿ 6 ಗಂಟೆಯಿಂದ ಬರಕ್ಕೆ ಹೆದರ್ತಿದ್ರು. ಅಂದರೆ ಈ ರೋಡಲ್ಲಿ ದೇವರು ತಿರುಗಾಡ್ತಾರೆ ಅಂತ, ಜಡೆ ಬಿಡ್ಕೊಂಡು ಚೌಡಮ್ಮ ತಿರುಗಾಡ್ತದೆ. ಹಾಗೆ ನಾನು ಓಡಾಡಿರೋ ಕಡೆ ನಾನು ಕೆಲವೊಂದು ದೇವಸ್ಥಾನಗಳು ನೋಡಿದ್ನಲ್ಲ, ಅಲ್ಲೆಲ್ಲ ಕೆಲವೊಂದು ದೇವಸ್ಥಾನ ಅಂದರೆ ಅದರಲ್ಲಿ ಹುಚ್ಚಂಗಿ ಮಾತಂಗಿ ದೇವಸ್ಥಾನ ಇದೆಯಲ್ಲ ಬೆಂಗಳೂರಿಂದು, ಅಲ್ಲಿ ದೇವಿ ಓಡಾಡ್ತಾರೆ ಅಂತ ಹೇಳಿದರು. ಅಲ್ಲಿಗೆ ದೇವಿ ಓಡಾಡೋಂಥ ರೀತಿಯಲ್ಲಿ ಗೆಜ್ಜೆ ಸೌಂಡ್ ಆಗುತ್ತೆ ಅಂತ ಹೇಳಿದರು. ಅದೇ ರೀತಿ ಶೀಲಚೌಡಿ ನಾನು ವಿಡಿಯೋ ಹಾಕಿದ್ನಲ್ಲ NR ಪುರದ್ದು, ಅಲ್ಲಿ ಸಹ ಗೆಜ್ಜೆ ಸೌಂಡ್ ಕೇಳುತ್ತೆ, ದೇವಿ ಓಡಾಡ್ದಂಗೆ ಫೀಲ್ ಆಗುತ್ತೆ, ಅಲ್ಲಿ ಗೆಜ್ಜೆ ಸೌಂಡ್ ಕೇಳುತ್ತೆ ಅಂತ ಹೇಳಿದರು. ಸೊ ನಾನು ಅಲ್ಲಿ ಒಂದು ವಿಸಿಟ್ ಹಾಕಿದ್ದೆ. ಅಲ್ಲಿ ನೈಟ್ ಹೊತ್ತು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲಿದ್ಬಿಟ್ಟು ನೋಡಿದ್ವಿ ಅಲ್ಲಿ. ಸೊ ಆ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಅಲ್ಲಿ ದೇವಿ ಓಡಾಡುವಾಗ ಗೆಜ್ಜೆ ಸೌಂಡ್ ಆಗುತ್ತಾ ಅನ್ನೋ ಪ್ರಶ್ನೆ ಎಲ್ಲ ಇತ್ತು. ದೇವ್ರನ್ನ ಪರೀಕ್ಷೆ ಮಾಡೋಕ್ಕೆ ಹೋಗಿದ್ದಲ್ಲ, ಒಂದು ಕ್ಯೂರಿಯಾಸಿಟಿಯಿಂದ ಅಲ್ಲಿ ಹೋಗಿತ್ತು. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ವೀಡಿಯೋಸ್ ಎಲ್ಲ ತಗೊಂಡು ಬಂದಿದ್ದೀನಿ. ಸೊ ಅವರು ಅಲ್ಲಿನ ಆ ಜಾಗದ ಓನರು ಶಿವದಾಸ್ ಅವರು ಮಾತಾಡಿದ್ದಾರೆ. ಅದಲ್ಲದೆ ಇನ್ನೊಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀನಿ, ಅದು ಇನ್ನೊಮ್ಮೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ವಿಡಿಯೋದೊಳಗೆ ಹೋಗೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಲೈಟ್ ಶ್ಯಾಡೋ ಟಾರ್ಚ್. ಹಲೋ ಫ್ರೆಂಡ್ಸ್, ಈ ಜಾಗದ ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. 400 ವರ್ಷದ ಶೀಲಚೌಡಿ ಅಂತೇಳಿ ಒಂದು 2-3 ವಿಡಿಯೋ ಕಾಣುತ್ತೆ. ಓಕೆ, ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ಇಲ್ಲಿ ಇವರು ಈ ಜಾಗದ ಓನರು ಶಿವದಾಸ್ ಅವರು ಹೇಳಿದ್ರು, ರಾತ್ರಿಯೆಲ್ಲ ಇಲ್ಲಿ ಗೆಜ್ಜೆ ಸೌಂಡು ಓಡಾಡ್ದಂಗೆ ಆಗುತ್ತೆ. ಅವ್ರ ಮನೆಯವರಿಗೆಲ್ಲ ಕೇಳಿಸ್ತಾ ಇತ್ತಂತೆ ಸೌಂಡು. ಅವ್ರ ಮನೆ ಒಬ್ಬರು ಮೆಂಬರಿಗೆ ಸೌಂಡ್ ಕೇಳಿಸ್ತಾ ಇತ್ತು. ಅದರಿಂದ ಅವ್ರಿಗೆ ಭಯ ಆಗ್ತಿತ್ತಂತೆ, ಏನೋ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆ ಅಂತೇಳಿ. ಆಮೇಲೆ ಆದರೆ ಕೆಲವರಿಗೆ ಇಲ್ಲಿ ಗ್ರಾಮಸ್ಥರು ಇಲ್ಲೆಲ್ಲ ಓಡಾಡ್ತಾರೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಓಡಾಡೋ ಜಾಗಗಳೆಲ್ಲ ಇದೆ, ಜನಗಳು ಓಡಾಡೋಕ್ಕೆ ಜಾಗಗಳು, ಪಕ್ಕದಲ್ಲಿ ಬೇರೆ ತೋಟಗಳು ಇದೆ. ಹಾಗಾಗಿ ಕೆಲವರಿಗೆ ಗೆಜ್ಜೆ ಸೌಂಡ್ ಕೇಳುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಒಂದು ನೈಟ್ ಎಲ್ಲ ಬಂದುಬಿಟ್ಟು ನಾವಿಲ್ಲಿ ಚೆಕ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಸೊ ಆ ವಿಡಿಯೋಗೆ ಹೋಗೋಣ, ನೈಟ್ ಸೀನ್ಗೆ ಶಿಫ್ಟ್ ಆಗೋಣ. ಬರ್ತದೆ. ಕರೆಂಟ್ ಇದೆಯಾ ಇಲ್ಲಿ? ಇಲ್ಲ 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 ಈ ವೈರ್ ಇತ್ತಲ್ಲ, ಕರೆಂಟ್ ಇದೆಯಾ ಅಂತ. ಹಾಂ ಹಾಂ ಓ, ಸೌಂಡು, ಕಪ್ಪೆಗಳ ಸೌಂಡು. ಹಾಂ, ನಾನು ಇಲ್ಲೇ ನಿಂತ್ಕೊಳ್ತೀನಿ. ಹಾಂ, ಇಲ್ಲೇ ಇರ್ತೀನಿ, ಒಳಗೆ ಹೋಗಲ್ಲ. ಹಾಂ, ಹಾಂ ಲೈಟು. ಹಾಂ ಓಕೆ. ಇದು ಇಂಥ ದಿವಸ ಅಂತ ಏನಾದರೂ ಆಗುತ್ತಾ ಗೆಜ್ಜೆ ಸೌಂಡು? ಇಂಥ ಅಂದರೆ ಇಂಥ ದಿವಸ ಸೌಂಡಾ? ಹಾಂ, ಇಲ್ಲ ಇಲ್ಲ, ಹಂಗೇನಿಲ್ಲ. ಅವಳಿಗೆ 3 ದಿನ ಕೇಳುತ್ತೆ ಅಷ್ಟೇ. ಹಾಂ, ಅವಳಿಗೆ ಭಯ ಇಲ್ಲ ಅಂದರೆ ಕೇಳಲಿ ಅಂತ ನಾನು ಹೇಳ್ತಿದ್ದೆ. ಅವಳಿಗೆ ಭಯ ಅಂತ ಹೇಳಿದ್ನಲ್ಲ, ಹಾಗಾಗಿ ಮತ್ತೆ ಬೇಡ ಸೌಂಡ್ ಕೇಳಿಸ್ಬೇಡ ಅಂತ ಹೇಳಿದ್ದು. ಸೌಂಡ್ ಕೇಳಿಸ್ಬೇಡ, ಅವಳಿಗೆ ಭಯ ಆಗುತ್ತೆ ಅಂತ. ಅಂದರೆ ದೇವಿ ಸಂಚಾರ ಇದೆ ಅಂತ ತೋರಿಸಿದ್ದು ಇಲ್ಲಿ. ಅವಳು ಒಬ್ಳಿಗೆ ತೋರಿಸಿರೋದು. ಆಮೇಲೆ ನಾನು ಕೇಳಿದೆ, ಅವಾಗ ನಾನೇ ತಿರುಗಾಡ್ತಾ ಇರೋದು ಯಾಕೆ ಅಂದಾಗ, ಅದು ನನ್ನ ಖುಷಿಯಿಂದ ನಾನು ಸುಮ್ಮನೆ ಓಡಾಡ್ತಾ ಇರೋದು.
ಅಲ್ಲಿಗೆ ಅಲ್ಲಿ ಖುಷಿ ಸಂತೋಷ ಆಗಿದೆ ಅಂತ ಆಯಿತು. ಹೌದು ಹೌದು. ಈಗ ನೆಕ್ಸ್ಟ್ ಕಳವಮ ಯಾವಾಗ? ಕಲಾಮ ನವೆಂಬರಲ್ಲಿ. ನವಂಬರ್ಲಲ್ಲ? ಹಾಂ, ವರ್ಷ ಪೂಜೆಗೆ. ಓಕೆ. ಈ ದೇವಿ ಈಗ ಮುಖ ಇದು ಮಾಡಬೇಕು ಅಂತಿದ್ದೀರಾ, ಕೇಳ್ತಾ ಇದ್ದೀರಂತ? ಇಲ್ಲ, ಇನ್ನೂ ಅದು ಕೇಳಿಲ್ಲ. ಹಾಂ, ಅದೇ ಕೇಳುತ್ತದೆ. ಹಾಂ, ಸ್ಟ್ರೇಟ್ ಮಾಡಿಸ್ಬೇಕು. ಹಾಂ ಹಾಂ ಹಾಂ. ಇದು ಸಾಕ. ಎಲ್ಲ ಪೇಂಟ್ ಎಲ್ಲ ಮಾಡಿದಿರಲ್ಲ? ಈ ಜಾಗದಲ್ಲಿ ತೋಟದಲ್ಲಿ ಒಂದು ಶಕ್ತಿ ಇತ್ತು, ಅದು ಒಂದು ಮರದಲ್ಲಿತ್ತು, ಮರ ಕಡಿಯೋಕ್ಕೆ ಹೋದಾಗ ಇನ್ನೆಲ್ಲ ಪ್ರಾಬ್ಲಮ್ ಆಯಿತು. ಈ ರೀತಿ ಎಲ್ಲ ತುಂಬ ವಿಷಯಗಳನ್ನು ಹೇಳಿದ್ದಾರೆ. ಹಳೆ ವೀಡಿಯೋದಲ್ಲಿ ಹಾಕಿದ್ದೀನಿ. ಹೊಸಬ್ರು ಯಾರಾದರೂ ಬಂದಿದ್ದರೆ ಆ ವಿಡಿಯೋ ಹೋಗಿ ನೋಡ್ಬೋದು. ಅದನ್ನು ನಾನು ಇಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಓಕೆ, ನೀವು ಹೋಗಿ ಚೆಕ್ ಮಾಡಿ ನೋಡಿ. ಆಮೇಲೆ ಅವರು ಹೇಳ್ದಂಗೆ ನೈಟೆಲ್ಲ ನೋಡಿದ್ವಿ. ನನಗೇನು ಗೆದ್ದು ಸೌಂಡ್ ಕೇಳಿಸಿಲ್ಲ. ಆದರೆ ಅವರು ಹೇಳೋ ಪ್ರಕಾರ ಅಲ್ಲಿ ದೇವರಿಗೆ ಬೇಡ್ಕೊಂಡಾಗ, ಆ ಚೌಡಿಗೆ ಬೇಡ್ಕೊಂಡಾಗ ಅದು ಸೌಂಡ್ ಬರೋದು ನಿಲ್ಲಿಸ್ತು. ಅದು ನಾನಲ್ಲಿ ಸಂತೋಷವಾಗಿದ್ದೀನಿ, ಓಡಾಡ್ತಾ ಇದ್ದೀನಿ ಅಂತ ಹೇಳ್ತು ಅಂತ ಹೇಳಿದ್ರು. ಫ್ರೆಂಡ್ಸ್, ಇದೇ ಜಾಗದಲ್ಲಿ ಚೌಡಿ ಇತ್ತು. ಈ ಜಾಗದಲ್ಲಿ ಸುಮಾರು 400 ವರ್ಷದಿಂದ ಓಡಾಡ್ತಾ ಇತ್ತು ಚೌಡಿ. ಅದು ತೊಂದರೆ ಕೊಡ್ತಾಯಿತ್ತು ಈ ಜಾಗ ತಗೊಂಡವರಿಗೆ. ಥರ ದೆವ್ವ ಭೂತ ಥರ ಕಾಡ್ತಾಯಿತ್ತು. ಯಾರೂ ಬಿಟ್ಟಿದ್ದಲ್ಲಂತೆ. ಆ ಜಾಗದಲ್ಲಿ ಇವ್ರು ಬಂದು ಸೇರಿಕೊಂಡಿದ್ರು ಪರ್ಚೇಸ್ ಮಾಡಿಬಿಟ್ಟು. ಸೊ ಅದಕ್ಕೊಂದು ನೆಲೆ ಮಾಡಿಕೊಟ್ಟು ಆದಮೇಲೆ ಅವರು ತುಂಬ ಇಂಪ್ರೂವ್ ಆದರು. ಅವರು ಹ್ಯಾಪಿಯಾಗಿದ್ದಾರೆ ಲೈಫು. ಈಗ ಅವ್ರು ಪೂಜೆ ಮಾಡ್ತಾಯಿದ್ದಾರೆ. ಈ ಜಾಗನ ಒಂದು ಸಣ್ಣ ದೇವಸ್ಥಾನ ಥರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಕೆಲವರು ಭಕ್ತಾದಿಗಳು ಬರ್ತಾಯಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲಿಂದ ತುಂಬ ಜನ ಅವ್ರ ನಂಬರ್ ಕೇಳಿಕೊಂಡು ಫೋನಲ್ಲೇ ಮಾಡಿದ್ದಾರೆ. ಮಾಡೋದಿದ್ದರೆ ಏನು ಮಾಡಬೇಕು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಫೋನ್ ಮಾಡೋರಿದ್ದರೆ ಕೆಲವರೆಲ್ಲ ಫೋನ್ ಮಾಡಿ ಸುಮ್ಮನೆ ಅವ್ರ ಟೈಮ್ ವೇಸ್ಟ್ ಎಲ್ಲ ಮಾಡಬೇಡಿ ಅಂತಲೂ ಹೇಳಿದ್ದಾರೆ. ಸೊ ಈ ವಿಡಿಯೋಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ.